ಸರ್ ಹೆಂಗ್ರಿ ಅಂತ ಅವ್ನು ಡಾಕ್ಟ್ರಿಗೆ ಕೇಳಿದೆ. ಡಾಕ್ಟ್ರ್ ಏನಂದ್ರೆ, ನೋಡಪ್ಪ ನಮ್ಮ ಕಡೆ ಏನೂ ಇಲ್ಲ, ದೇವ್ರ ಕಡೆ ಬಾ, ನೀವು ಬೇರೆ ಕಡೆ ಕರ್ಕೊಂಡು ಹೋಗಂದ್ರು ಹೋಗಂಗಿಲ್ಲ ಅಂತೀರಿ, ಇರ್ಲಿ ಬಿಡಿ ಅಂತಂದ್ರೆ, ಇರ್ಲಿ ಸರ್ ನಿಮ್ಮ ಕಡೆ ಇರ್ಲಿ, ಮತ್ತು ನಿಮ್ಮ ಕಡೆ ಇರ್ಲಿ ಅಂತೇಳಿ ಅವು ಎಷ್ಟು ಬೇಸರ ಆಗಿ ಗೊತ್ತ ಅವ್ರಿಗೆ. ನನಗೂ ಪೂರ ಬೇಸರ. ನಮ್ಮ ಅಪ್ಪಾಜಿ ದವಾಖಾನೆ ಇದಂದ್ರೆ ಆ ಮಗನ ನೋಡಕ್ ಅವ್ರು ಕೂಡ ಬೇಸರ. ಏನಪ್ಪ ನೀವು ಮಗು ಎಲ್ರಿಗೂ ಬೇಸರ ಆಯ್ತಲ್ಲ, ಮಗು ಎಲ್ಲರಿಗೂ ಬೇಸರ, ಆದ್ರೆ ದೇವ್ರಿಗೆ ಬೇಸರ ಆಗಿಲ್ಲ. ಮಗು ಎಲ್ಲರೂ ನಮ್ಮ ಆಸ್ಪತ್ರೆ ಇರೋರು ಎಲ್ಲರಿಗೂ ಬೇಸರ, ದೇವ್ರಿಗೆ ಬೇಸರ ಆಗಿಲ್ಲ. ದೇವ್ರ ಕಡೆ ಬರ ತಂಗಿ ಇರೋಣ ಫೋನ್ ಮಾಡ್ತಾ ಇದ್ದ, ಆಕಿ ನಿಮ್ಮ ತಂಗಿ ಏನೋ ಮಾಡ್ತಾರ ಹೆಂಗೋ ಮಾಡ್ತಾರೆ ನೋಡಮ್ಮ, ಆಕಿ ನೀನಾರು ಬಂದು ಅವ್ರು ಹೇಳು ನಿಮ್ಮ ತಂಗಿ ನಾ ಮಾಡ್ತಾರೆ. ನನ್ನ ತಂಗಿ ನಾ ಹೇಳ ಸಚಿನ್ ಮಾಡಿ ಫೋನ್ ಮಾಡಿಕೊಡು, ಸಚಿನ್ ಅವ್ರಿಗೆ ಧೈರ್ಯ ಕೊಡ್ತಾನ, ಸಚಿನ್ ಜೋಡಿ ಮಾತಾಡ್ಸ ಅಂತೇಳಿ ಪದೇ ಪದೇ ಸಚಿನ್ಗೆ ಫೋನ್ ಹಚ್ಚಂತೀವಿ. ನಾ ಹೇಳಿದ್ರು ಆಕಿ ತಿಳ್ಕೊಳಂಗಿಲ್ಲ. ಸಚಿನ್ಗೆ ಫೋನ್ ಹಚ್ಚು, ಸಚಿನ್ಗೆ ಫೋನ್ ಹಚ್ಚಿ ಕೂಡ ಅವ್ರಿಗೆ ಮಾತಾಡ್ತಾನೆ, ಸಚಿನ್ ಅವ್ರಿಗೆ ಧೈರ್ಯ ಹೇಳ್ತಾನ ಅಂತ ನಾನೇ ಹೇಳಿದೆ. ಆಯ್ತು ಫೋನ್ ಮಾಡಿ ಹಚ್ಚಿಕೊಟ್ರೆ ಮತ್ತೆ ಈಗ 4 ದಿವಸ ಬಿಟ್ಟು ಓದಿ ಮತ್ತೆ ಮಾಡ್ಕೊಂಡು ಆ ದುಡ್ಡಂದು ಭಾಳ ಕಷ್ಟ. ಅಲ್ಲಿ ಜೋಡಿಸ್ಕೊಂಡು ಓದಿ ಹೋದ್ಮೇಲೆ ಡಾಕ್ಟ್ರ್ ಹೇಳಿದ್ರು, ಅವತ್ತು ಲಾಸ್ಟ್ ಹೆಂಗಿದೆ ಅಂತ ಕೇಳಿದ್ರೆ ಆಯ್ತು ನಾಳೆ ಕಳಿಸ್ತೀನಿ ಅಂತ ಬಾ ಅಂತ ಹೇಳಿದ್ರು. ಮತ್ತೆ ಡಾಕ್ಟ್ರ್ ಕಡೆ ಹೋದ್ವಿ. ಹೋದ್ಮೇಲೆ ಡಾಕ್ಟ್ರ್ ಏನು ಹೇಳ್ದ, ಸರ್ ಇವಾಗ ಹೆಂಗಿದೆ ಅಂತ ಕೇಳಿದ್ರಿ. ನಮ್ದು ಒಂದು ಮೆಡಿಸಿನ್ ನಾನು ಕೊಟ್ಟಿದ್ದು ಅವ್ನಿಗೆ ಗೊತ್ತಿಲ್ಲಪ್ಪ, ನೀವು ಮಾಡೋಂಥ ದೇವರಿಗೆ ಇದು ಅವನಿಗೆ ದೇವ್ರಿಂದಾನೇ ಅವನ ಆರೋಗ್ಯ ಆಗಿದ್ದಾನೆ, ದೇವರಿಂದ ನಾನು ಮಾಡೋಂಥ ಒಂದು ಇದನ್ನು ಅವನಿಗೆ ಹತ್ತಿಲ್ಲ ಅಂತ ಹೇಳಿ ಅವಾಗ ಹೇಳಿದ್ರೆ, ಸರ್ ಇವಾಗ ಮಿಷನ್ ಕರ್ಕೊಂಡು ಹೋಗ್ಬೋದು. ಆಯ್ತು ಕರ್ಕೊಂಡು ಹೋಗಪ್ಪ ಅಂತಂದ್ರು. ಆಯ್ತು ಬಿಲ್ ಮಾಡಿದ್ವಿ. ಬಿಲ್ ನಾವೇನು ಮಾಡಿದ್ವಿ, ಫಸ್ಟಿಗೆ ಒಂದು 30,000 ರೂಪಾಯಿ ಅಡ್ವಾನ್ಸ್ ಕಟ್ಟಿದ್ವಿ. ಏನೋ ಒಂದು 30,000 ರೂಪಾಯಿ ಇನ್ನೊಂದು 60-70,000 ಮಾಡ್ಬೋದು, ಇನ್ನೊಂದು 30,000 ಕಟ್ಟರೆ ಬಿಟ್ಟು ಬಂದ್ಬಿಡ್ಬೋದಲ್ಲ ಅಂತೇಳಿ 30,000 ರೂಪಾಯಿ ದುಡ್ಡು ಅಷ್ಟೇ ಇಟ್ಕೊಂಡು ನಮ್ಮ ಮಾವನ ಇಬ್ಬರು ಹೋಗಿದ್ವಿ. 30,000 ರೂಪಾಯಿ ದುಡ್ಡು ಅಷ್ಟೇ ಇಟ್ಕೊಂಡಿದ್ವಿ. ಅಲ್ಲಿ ಹೋದ್ಮೇಲೆ ಅವ್ರು ಮಾಡಿದರೆ 1,05,000 ಬಿಲ್, 1,05,000 ಬಿಲ್ ಮಾಡಿದ್ರು. ಅದರಲ್ಲಿ ಏನಪ್ಪ ಇದೆ ಅಂತೇಳಿ ನಾವು ಇನ್ನೂ 70,000